ಮುದ್ದು, ಇಲ್ಲೂ ಮಗು ವಿಚಾರ ತಂದ್ಯಾ? ನಾವು ಆಫೀಸು ಮನೆ ಬಿಟ್ಟು ಇಲ್ಲಿ ಟ್ರಿಪ್ ಮಾಡ್ತಾ ಇದೀವಿ. ಈ ಟ್ರಿಪ್ನ ಎಂಜಾಯ್ ಮಾಡೋದು ಬಿಟ್ಟು ಇನ್ನೂ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ತಪ್ಪೇನ ಅಶೋಕ್? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೋಡು, ಕೊಡೋದು ಬಿಡೋದೆಲ್ಲ ಅವನಿಚ್ಛೆ. ಅವ್ನು ಕೊಡ್ತಾನೆ ಬಿಡೋ. ನಮ್ಮ ಹತ್ರ ಇರೋದು ಈ ಕ್ಷಣ ಮಾತ್ರ. ಈ ಕ್ಷಣ ಎಂಜಾಯ್ ಮಾಡೋಣ. ಗಾಳಿ ಜಾಸ್ತಿ ಇದೆ, ಇಲ್ಲಿರೋದು ಬೇಡ. ಬಾ ಹೋಗೋಣ. ಜಾಸ್ತಿ ಗಾಳಿ ಏನಿಲ್ಲ, ಸಕ್ಕತ್ತಾಗಿದೆ. ಐ ಆಮ್ ರಿಯಲಿ ಲೈಕಿಂಗ್ ದಿಸ್ ವೆದರ್. ನೆಗಡಿ ಆಗತ್ ಮುದ್ದು. ಅಯ್ಯೋ ಅಶೋಕ್, ನಾನು ಒಳ್ಳೆ ಪೇಷಂಟ್ ಅನ್ನೋ ತರ ಟ್ರೀಟ್ ಮಾಡ್ತಿದ್ದೀರಲ್ಲ ನನ್ನ ನೀವು. ನೋಡ್ತಾ ಇದ್ರೆ ಹಾಲು ಜೇನು ಫಿಲ್ಮ್ ರಾಜ್ಕುಮಾರ್ ಅವರೇ ನೆನಪಾಗ್ತಿಯಾರ ನಂಗೆ. ಹಾಲು ಜೇನು ಫಿಲ್ಮ್ ಮಾಧವಿ ತರ ನನ್ನ ಸದ್ಯದಲ್ಲಿ ಗೊಟ್ಟಕನೋ ಸೀನ್ ಇಲ್ಲ ತಾನೇ? ಇಮಿಡಿಯೇಟ್ ಮೂವ್ ಆಗೋ ಮನೆ ಥರದ್ದೇ ನೋಡ್ತಾ ಇದ್ದೀವಿ. ಯಾ ಅಪಾರ್ಟ್ಮೆಂಟ್ ಆದರೂ ಓಕೆ, ನೋ ಪ್ರಾಬ್ಲಮ್. ಹೇಳಿ ಆದಷ್ಟು ಬೇಗ. ಯಾ ಓಕೆ. ಚಾ ಶ್ಯಾಮ್, ಬ್ಯುಸಿನಾ? ಟೀ ತಗೋ. ಸೋ ನೈಸ್ ಆಫ್ ಯು ಮಾ. ಈ ಟೈಮ್ಗೆ ಈ ಟೀ ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಮನೆ ಹುಡ್ಕೋದು ಒಂಥರ ತಲೆ ಬಿಸಿದೆ. ನನಗಿಷ್ಟ ಆಗೋ ಮನೆ ಅವಳಿಗೆ ಇಷ್ಟ ಆಗ್ತಾ ಇಲ್ಲ, ಅವಳಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಅಂತ ಏನು ಅರ್ಜೆಂಟು? ನಿಧಾನವಾಗೇ ಹುಡುಕಿ, ಪರವಾಗಿಲ್ಲ. ಅದು ನೀವು ಇಬ್ರು ನಿಮ್ಮ ಮಗುನ ಹುಡುಕ್ತಾ ಇದ್ದೀರಾ. ಎಷ್ಟೇ ಜಾಗ ಇದ್ರೂ ಜಾಗನೇ ಸಾಲಲ್ಲ ಮಗು ಇರೋ ಮನೇಲಿ. ಹೌದು, ನಿಜ. ಶ್ಯಾಮ್, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಈಗ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೌದು, ಮಗು ಬದುಕಿದ್ದ ವಿಷಯ ನಿಮ್ಗೆ ಗೊತ್ತೇ ಇರಲಿಲ್ವಾ? ನಾವು ನಮ್ಮ ಮಗು ಬದುಕೇ ಇಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಮೋಸ್ಟ್ಲಿ ನಮ್ಗೆ ಈಗಲೂ ಆ ಸತ್ಯ ಗೊತ್ತಾಗ್ತಾನೆ ಇರಲಿಲ್ಲ. ಈ ವಿಷಯದಲ್ಲಿ ನನ್ನ ಆದ್ನಿ ಚಾಂದಿನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಆಗ ಕನ್ಸಲ್ಟ್ ಮಾಡ್ತಿದ್ದು ಡಾಕ್ಟರ್ ಹತ್ರ ಹೋಗಿ ಏನೇನೋ ವಿಚಾರನ ವಿಚಾರಿಸಿದಾಳೆ. ಅವರು ಸಿಟ್ ಮಾಡ್ಕೊಂಡು ನನಗೆ ಕಾಲ್ ಮಾಡಿದ್ದಾರೆ. ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರಾ? ಯಾಕೆ? ಬರೋವಾಗ ಬರ್ದೆ ಈಗ ಬಂದು ವಿಚಾರಿಸ್ತೀರಾ ಅಂತ ನಮಗೂ ಬೈದರು. ಮೋಸ್ಟ್ಲಿ ಮಗು ಹೋಯ್ತು ಅಂದಾಗ ನಾವು ಬರಬೇಕಿತ್ತು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಏನು. ಆಮೇಲೆ ಅವರೇ ಮಗು ಎಲ್ಲೋ ಜೀವಂತವಾಗಿದೆ, ಅಲ್ಲೇ ಆರಾಮಾಗಿರ್ಲಿ ಅಂತಲೂ ಹೇಳಿದ್ರು. ಆದ್ರೆ ನಂಗೆ ಇನ್ನೂ ಒಂದು ಅರ್ಥ ಆಗ್ತಿಲ್ಲ. ಆಯ್ತು ಬಿಡಿ, ನೀವೇನು ಬೇಡ್ಕೋಬೇಡಿ. ಆ ದೇವ್ರನ್ನ ನಾನೇ ಕೇಳ್ಕೊತೀನಿ, ನನ್ ಗಂಡ ಒಂದ್ ಸ್ವಲ್ಪ ಕಮ್ಮಿ ಕೊಯ್ಲಿ ಅಂತ. ಇನ್ನು ನಿಮ್ ಸ್ಪೀಚ್ ಮುಗ್ದಿಲ್ವಾ? ಆಯ್ತಿರಿ, ಫೋನ್ ತಗೊಂಡು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀನಿ. ಫುಲ್ ವೈರಲ್ ಆಗುತ್ತೆ. ಆಯ್ತಪ್ಪ, ಆಯ್ತು, ಬಿಟ್ಬಿಡು ನನ್ನ. ನಿನಗೆ ಇಷ್ಟ ಆಗುವಂಥದ್ದೇನೋ ತೋರಿಸ್ಬೇಕು, ಬಾ ನನ್ನ ಜೊತೆ. ಅಶೋಕ್, ಏನು ಇಷ್ಟು ತನಕ ತಮಾಷೆ ಮಾಡ್ತಿದ್ದೆ, ಆದ್ರೆ ಈಗ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಿಮ್ಗೇನು ಸಮಸ್ಯೆ ಇಲ್ವಾ ಅಶೋಕ್? ಎಲ್ಲ ಓಕೆನಾ? ನನ್ಗೇನ್ ಸಮಸ್ಯೆ? ನಂಗೆ ಯಾವ್ದ್ಯಾವ್ದೋ ಟೆಸ್ಟ್ ಎಲ್ಲ ಮಾಡ್ಸಿದ್ರಿ. ರಿಪೋರ್ಟ್ ಬಂದ್ಮೇಲೆ ಅದನ್ನ ತಗೊಂಡು ಒಬ್ರೇ ಡಾಕ್ಟರ್ ಹತ್ರ ಹೋಗಿದ್ರಿ. ಮನೆಗೆ ಬಂದ್ಮೇಲೆ ರಿಪೋರ್ಟ್ ಏನೋ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಿ. ಆದ್ರೆ ನೀವ್ ನಾರ್ಮಲ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಿಲ್ಲ ಅಶೋಕ್. ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ನೀವು ಆಫೀಸ್ಗೆ ಹೋಗಿಲ್ಲ, ನನ್ನ ಕರ್ಕೊಂಡು ಈ ತರ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದೀರಾ. ಪ್ರತಿಯೊಂದು ಮೂಮೆಂಟ್ನು ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಅದಕ್ಕೆ ನಂಗೆ ಅನುಮಾನ ಆಗ್ತಿದೆ ಅಶೋಕ್. ಲಿಸನ್, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ಅರ್ಥ ಮಾಡ್ಕೋತೀನಿ. ಸಿಲ್ಲಿಯಾಗಿ ಆಡ್ಬೋದು ಅಶೋಕ್, ಆದ್ರೆ ಐ ಆಮ್ ನಾಟ್ ಅ ಸಿಲಿ ಗರ್ಲ್. ದೇವ್ರೇ ದೇವ್ರೇ, ಈ ಹೆಂಡತಿ ಅನ್ನೋ ಕ್ಯಾರೆಕ್ಟರ್ನ ನೀನು ಅದು ಹೇಗೆ ಸೃಷ್ಟಿ ಮಾಡಿದ್ಯೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಆಫೀಸಲ್ಲಿದ್ರೆ ಯಾವಾಗ ನೋಡಿದ್ರು ಆಫೀಸಲ್ಲೇ ಇರ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಆಫೀಸ್ ಬಿಟ್ಟು ಮನೇಲಿದ್ರೆ ಮನೇಲೇ ಇದ್ದೀರಾ, ನೀವು ಆಫೀಸ್ಗೆ ಹೋಗ್ತಿಲ್ಲ, ನನಗೆ ಯಾಕೋ ಡೌಟು, ಅನುಮಾನ ಅಂತ ಹೇಳ್ತಾಳೆ. ನಾನು ಏನ್ ಮಾಡ್ಲಿ? ಅಶೋಕ್ ಪ್ಲೀಸ್ ಕರೆಕ್ಟಾಗಿ ಹೇಳಿ. ಮುದ್ದು, ಅಲ್ಲಿರೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನಗೆ ಯಾವ ಹೆಲ್ತ್ ಪ್ರಾಬ್ಲಮೂ ಇಲ್ಲ. ನಾನು ಗಟ್ಮುಟ್ಟಾಗಿ ಆರೋಗ್ಯವಾಗಿದ್ದೀನಿ. ಅಬ್ಬಾ, ನಂಗೆ ಈಗ ಸಮಾಧಾನ ಆಯ್ತು. ಇನ್ನೇನಾದ್ರೂ ಅನುಮಾನನಾ? ಆಲ್ ಕ್ಲಿಯರ್.
ನಡಿ ಮತ್ತೆ. ಹೊರಡ್ತಾ ಇದೆಯಾ? ನಾನೆಲ್ಲೋ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಬಂದಿದ್ಯಾ ಅನ್ಕೊಂಡೆ. ನೀನ್ ನೋಡಿದ್ರೆ ಆ ಮಾತನ್ನ ನಾನಲ್ಲ, ನಮ್ಮನ್ನ ಮನೆಯಿಂದ ಆಚೆ ಕಳ್ಸಿದ್ಯಲ್ಲ ನೀನ್ ಹೇಳ್ಬೇಕು. ಅಟ್ಲೀಸ್ಟ್ ನೀನಾದ್ರೂ ಅವಾಗ ಬರ್ತಾ ಇರೋ. ನಾನು ಒಬ್ಳೇ ಇರ್ತೀನಿ, ಬೋರ್ ಆಗುತ್ತೆ ನನಗೆ. ಇದನ್ನೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಿತ್ತು ಚಾಂದಿನಿ. ಸರಿ ಬಿಡು, ಬರ್ಲೇ ಬೇಡ. ಯಾಕೆ ಕೋಪ ಮಾಡ್ಕೋತಿದ್ಯಾ ಈಗ? ಓಕೆ ಫೈನ್, ತಂಗಿ ಅಂತ ಆಗಾಗ ನೋಡ್ಕೊಂಡು ಹೋಗೋದಕ್ಕೆ ನಾನು ಬರ್ತಿರ್ತೀನಿ. ನನಗೂ ನಿನ್ನ ಮತ್ತೆ ಶ್ಯಾಮ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಆದ್ರೆ ಶ್ಯಾಮ್ಗೆ ನಿನ್ ಮೇಲೆ ತುಂಬಾ ಕೋಪ ಇದೆ ಚಾಂದಿನಿ. ಸೊ ಅವ್ನು ಸದ್ಯಕ್ಕೆ ಇಲ್ಲಿಗೆ ಬರೋದಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಎಲ್ಲ ಸರಿ ಮಾಡ್ತೀನಿ. ಸಾರಿ ಶಾಲು, ನಾನು ನಿಮ್ಮಿಬ್ರಿಗೂ ಹರ್ಟ್ ಮಾಡಬೇಕು ಅಂತ ಹಾಗೆಲ್ಲ ಮಾತಾಡಿಲ್ಲ. ಜೀಜು ನನಗ್ ಬೈದ್ರಲ್ಲ, ನಾನು ಅದೇ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಒಬ್ಳೇ ಇರ್ತೀಯಾ? ಹುಷಾರು. ನಾನಿನ್ ಹೊರಡ್ತೀನಿ. ಬಾಯ್. ಸರಿ. ಇದನ್ನ ಸುಟ್ಟಾಕೋದಕ್ಕೋಸ್ಕರ ಶಾಲು ಇಲ್ಲಿಗೆ ಬಂದಿದ್ಲಾ?